ಸೊ ಒಂದು ರಿಯಾಲಿಟಿ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡೀನಿ. ಅದೇನಂದ್ರೆ ಈಗ ನಾವು ಓಡಾಕತ್ತೀನಲ್ಲ, ಪ್ರೆಸೆಂಟ್ ನನ್ನ ಸೊಂಟದಾಗ ಬೆಲ್ಟ್ ಐತಿ. ಬೆಲ್ಟ್ ಯಾಕಂತ ಕೇಳ್ಬೋದು ನೀವು. ಲೈಕ್ ಈ ರನ್ನಿಂಗ್ ವೇರದ ಈ ಬೆಲ್ಟ್ ಯಾಕಂದ್ರೆ ನಾ ಯಾವಾಗಿಂದ ಈ ಒಂದು ಕನ್ಸಿಸ್ಟೆನ್ಸಿ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೀನಿ ಅವಾಗಿಂದ ನಾ ಎಲ್ಲೇ ಹೋದರೂ ನನ್ನ ಈ ಒಂದು ರನ್ನಿಂಗ್ ವೇರ ನನ್ನ ಬ್ಯಾಗ್ದಾಗ ಇಟ್ಕೊಂಡು ಹೊಂಟೀನಿ. ಯಾಕಂದರೆ ಕೇಸ್ ಬೆಳಿಗ್ಗೆ ರನ್ನಿಂಗ್ ನಾವು ಓಡೋದು ಮಿಸ್ ಆಯ್ತಂದ್ರೆ ಅಟ್ಲೀಸ್ಟ್ ನೈಟ್ ಅನ್ನೋಷ್ಟೊತ್ತಿಗೆ ಎಲ್ಲಿ ಟೈಮ್ ಸಿಗ್ತೈತೆ ಅಲ್ಲಿ ಒಟ್ಟು ಓಡಿ ಮುಗಿಸ್ಬೇಕು ಅನ್ನೋದು ಒಂದು ಟಾರ್ಗೆಟ್ ಸಂಬಂಧ ಯಾವಾಗಲೂ ಈ ಒಂದು ಬಟ್ಟೆ ನನ್ನ ಬ್ಯಾಗ್ದಾಗ ಇಟ್ಕೊಂಡು ಹೊಂಟೀನಿ. ಇವತ್ತಿನ ಬ್ಯುಸಿ ಶೆಡ್ಯೂಲ್ ಸಂಬಂಧ ಇವತ್ತು ಒಟ್ಟು ಟೈಮ್ ಸಿಗಲಿಲ್ಲ ನನಗೆ. ಅದ್ರ ಸಂಬಂಧ ನೈಟ್ ನಮ್ಮ ಅಣ್ಣನ ಜೊತೆ ಬರೋ ಮುಂದಾಗ ನಮ್ಮ ಅಣ್ಣಾಗ ಒಂದು 5 ಕಿಲೋಮೀಟ್ರ್ ದೂರ ಇಳಿಸಂತ ಹೇಳಿ ಅಲ್ಲಿ ಇಳಿಸಿ ಅಲ್ಲೇ ಅರ್ಬಿ ಚೇಂಜ್ ಮಾಡಿ ಅಲ್ಲೇ ಶೂಸ್ ಹಾಕ್ಕೊಂಡು ಎಲ್ಲ ಮಾಡೀನಿ. ಬಟ್ ಬೆಲ್ಟ್ ಮರ್ತಬಿಟ್ಟೆ ಕೊಡೋದು ಅವನಿಗೆ. ಸೊ ಅವನಿಗೆ ಮುಂದೆ ಕಳಿಸಿದ್ದೆ. ಈಗ ಈ ಬೆಲ್ಟ್ ಒಂದು ಉಳ್ದಿತ್ತು ಕೈಯಾಗ ಹೆಂಗೆ ಹಿಡ್ಕೊಳ್ಳೋದು ಅಂತ ಏನು ಮಾಡಿದೆ, ಅದೇ ಬೆಲ್ಟ್ ಹಂಗೆ ಸೊಂಟಕ್ಕೆ ಹಾಕ್ಕೊಂಡು ಈಗ ಹೊಡ್ಕೋದು ಹೊಂಟಿ. ಸೊ ಇದೆಲ್ಲ ಒಂಥರ ನೋಡಿದವ್ರಿಗೆ ಏನು ಅನ್ನಿಸ್ತದೆ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನನಗೆ ಸ್ಟ್ರೇಂಜ್ ಫೀಲಿಂಗ್. ಯಾಕಂದ್ರೆ ಇಂಥವು ಎಲ್ಲ ಹೊಸ ಎಕ್ಸ್ಪೀರಿಯೆನ್ಸ್ ಎಂದೂ ಮಾಡ್ದವಲ್ಲ ಇಂಥವೆಲ್ಲನ. ಆದರೆ ಆ ಕನ್ಸಿಸ್ಟೆಂಟಾಗಿ ಇರೋ ಸಂಬಂಧ ಇಟ್ಟೆಲ್ಲ ಸಣ್ಣ ಪುಟ್ಟ ಸ್ಟ್ರಗಲು ಮಾಡತ್ತೀನಿ ಅನ್ನೋದು ಒಂದು ಖುಷಿ ಐತಿ. ಹಂಗಾದ್ರ ಜೊತೆ ಹೊಸ ಎಕ್ಸ್ಪೀರಿಯೆನ್ಸ್ ಹೊಸ ಎಕ್ಸ್ಪೆರಿಮೆಂಟ್. ಯಾಕಂದ್ರೆ ನೈಟ್ 10:30 11 ಸುಮಾರು ಹಿಂಗೆ ಓಣ್ಯಾಗೆಲ್ಲ ಹೊಡ್ಕೊತ ಹೋಗೋದು, ನಾಯಿಗಳಿಗೆ ಫೇಸ್ ಮಾಡೋದು, ಆಮೇಲೆ ಪೂರ ಒಂದೊಂದು ಸ್ಟ್ರೀಟ್ ಸರಿ ಪೂರ ಕತ್ಲಿರ್ತಾವೆ, ಪೂರ ಕಗ್ಗತ್ಲಿರ್ತೈತಿ, ಪೂರ ಲೋನ್ಲಿ ಇರ್ತಾವೆ. ಅಂಥದ್ರಾಗ ಹೊಡ್ಕೊತ ಹೋಗೋದು, ಮುಂಜಾನೆ ಹೋಗೋದು, ಮಧ್ಯಾಹ್ನ ಹೋಗೋದು, ಯಾವಾಗ ಬೇಕೋ ಅವಾಗ ಓಡೋದು. ಸೊ ದೀಸ್ ಆರ್ ಆಲ್ ಒಂಥರ ಹೊಸ ಎಕ್ಸ್ಪೆರಿಮೆಂಟ್, ಹೊಸ ಎಕ್ಸ್ಪೀರಿಯೆನ್ಸ್. ಲೆಟ್ಸ್ ಫಿನಿಶ್ ದಿಸ್ ರನ್.